ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಜೀವಿತದಲ್ಲಿ ಈ ಭಾನುವಾರ ದೇವರು ಮಾಡಿರುವ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ನಮ್ಮ ಮಗಳದು ಸೈಕಲ್ ಪಾರ್ಕಿಂಗಿಂದಲೇ ಯಾರೋ ತೆಗೆದುಕೊಂಡು ಹೋಗಿದ್ರು. ಹಲ್ಲೆಲೂಯಾ. ಯಾರೋ ತೆಗೆದುಕೊಂಡು ಹೋಗಿದಾಗ ಅದು ಹಗಲೊತ್ತೆ ಬೆಳಗ್ಗೆನೆ ಯಾರೋ ತೆಗೆದುಕೊಂಡು ಹೋಗಿದಾಗ ನಮ್ಮ ಮಗಳಾದ ಶಾರೋನ್ ಅದಕ್ಕೆ ನೋಡಿ, ಡ್ಯಾಡಿ ಇಲ್ಲಿ ಸೈಕಲ್ ಇಲ್ಲ ಎಂದು ಬಹಳವಾಗಿ ಅಳುತ್ತಾ ಬಂದಳು. ಹಲ್ಲೆಲೂಯಾ. ಅಳುತ್ತಾ ಬರುವಾಗ ನಾವು ಕೆಳಗಡೆ ಹೋಗಿ ಎಲ್ಲವನ್ನೂ ಹುಡುಕಿದ್ದೇವೆ, ಆದರೆ ಎಲ್ಲೂ ಸಿಗಲಿಲ್ಲ. ಹಲ್ಲೆಲೂಯಾ. ಸಿಗಲಿರುವ ಕಾರಣಕ್ಕಾಗಿ ನನ್ನ ಮಗಳಿಗೆ ನಾನೇ ಬಲಪಡಿಸಿದ, ಭಯಪಡಬೇಡ, ದೇವರು ನಿನ್ನ ಸೈಕಲ್ ಒದಗಿಸಿಕೊಡ್ತಾರೆ ಅಂತ ಹೇಳುವಾಗ, ಆ ದೇವರು ಹೇಳುವಾಗ ಸಹ ಆಕೆಗೆ ಚಿಕ್ಕವಳಿದ್ದಾಳೆ, ಬಟ್ ಅಳ್ತಾ ಇದ್ದಳು. ಹಲ್ಲೆಲೂಯಾ. ಅಳ್ತಾ ಇರುವಾಗಲೂ ನಾನು ಹೇಳ್ದೆ, ಭಯಪಡಬೇಡ ಮಗ, ದೇವರು ನಿನಗೆ ಸೈಕಲ್ ಕೊಡ್ತಾರೆ, ಅದು ಎಲ್ಲೂ ಹೋಗಿಲ್ಲ ಅಂತ ಹೇಳುವಾಗ ಆಕೆ ಹಾಗೆ ಅಳ್ತಾ ಇದ್ದಳು. ಅಳ್ತಾ ಇರುವಾಗಲೂ ಆ ರಾತ್ರಿ ಆಕೆ ಸ್ವಲ್ಪ ಬೇಜಾರಾಗಿಬಿಟ್ಟು ಮಲ್ಕೊಂಡಿದ ಮೇಲೆ ನಮಗೂ ಬೇಜಾರಾಯ್ತು ಸರ್. ಬಟ್ ನಾನು ಅಂದ್ಕೊಂಡು ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ಬೇರೆ ಇನ್ನೊಂದು ಸೈಕಲ್ ತಗೊಳ್ಳೋಣ ಅಂತೇಳಿ ಆಕೆಗೆ ಹಾಗೆ ನಾನು ಹೇಳಿಬಿಟ್ಟು, ಪರವಾಗಿಲ್ಲ ಬಿಡ ಮಗ, ಹೋದರೂ ಸಿಕ್ತು ಒಳ್ಳೇದಾಯಿತು, ಇಲ್ಲಾಂದ್ರೆ ಬೇರೆದು ಇನ್ನೊಂದು ಕೊಡ್ತೀನಿ, ತೊಂದರೆ ಇಲ್ಲ ಅಂತೇಳಿ ಹೇಳಿದ್ರು. ಆಕೆಗೆ ಸಮಾಧಾನ ಇಲ್ಲ. ಹಲ್ಲೆಲೂಯಾ. ಚಿಕ್ಕವಳಿದ್ದಾಳೆ, ಆಕೆಗೆ ಸಮಾಧಾನ ಇಲ್ಲ. ಆಕೆಗೆ ಸಮಾಧಾನ ಇಲ್ಲದ ಕಾರಣಕ್ಕಾಗಿ ಇವಾಗ ನಮ್ಮ ಬಿಲ್ಡಿಂಗಲ್ಲೂ ಇನ್ನು ಗುಲ್ಬರ್ಗ ಮಕ್ಕಳಿದ್ದಾರೆ, ಅವರು ಸೈಕಲ್ ಆಡುವಾಗ ಈಕೆಗೆ ಬೇಜಾರಾಯಿತು. ಮಧ್ಯಾಹ್ನದಲ್ಲಿ ನಾನು ವಾಕ್ಯಗಳನ್ನು ಧ್ಯಾನಿಸ್ತಾ ಕೂತುವಾಗ ಅವತ್ತು ಆ ರಾತ್ರಿನೇ ದೇವರು ತಿಳಿಸಿದರು, ಸೈಕಲ್ ಇಲ್ಲೇ ಇದೆ, ಭಯಪಡಬೇಡ ಅಂತೇಳಿ ತಿಳಿಸಿದರು. ತಿಳಿಸುವಾಗ ಮಧ್ಯಾಹ್ನ ಸುಮಾರು 2:30 ಗಂಟೆಯಲ್ಲಿ ನಾನು ವಾಕ್ಯಗಳನ್ನು ಓದುಕೋತ ಕುಂತಿದ್ದ. ಹಲ್ಲೆಲೂಯಾ. ವಾಕ್ಯಗಳನ್ನು ಓದುತ್ತಾ ಕೂತಿರುವಾಗ ಆ ವ್ಯಕ್ತಿ ಸೈಕಲ್ ತಗೊಂಡು ನಮ್ಮ ಮನೆ ಪಕ್ಕದಲ್ಲಿ ಬಂದಿದ್ದಾನೆ. ಅದು ಶಾರ್ ನೋಡಿ, ಡ್ಯಾಡಿ ಇಲ್ಲೇ ಇದೆ ಸೈಕಲು, ಆ ಹುಡುಗ ತಗೊಂಡು ಓಡಾಡ್ತಾ ಇದ್ದಾನೆ ಅನ್ನುವಾಗ ನಾವು ಹೋಗಿ ಕೆಳಗಡೆ ಅವನಿಗೆ ವಿಚಾರಿಸಿದ್ದೇವೆ, ಈ ಸೈಕಲ್ ಯಾರ್ದು ಅಂತ ಹೇಳುವಾಗ ಅವನು ಅಳುತ್ತಾ ಆ ಸೈಕಲ್ ಬಿಟ್ಟು ಹೋಗಿದ್ದನು. ಹಲ್ಲೆಲೂಯಾ. ಇದು ಹೇಳೋದು ಉದ್ದೇಶ ಏನಂದರೆ, ದೇವರ ವಾಕ್ಯ ಹೇಳುತ್ತದೆ, ನೀನು ಏನು ಕಳ್ಕೊಂಡಿದೆಯೋ ಅದನ್ನು ನಿನಗೆ ಕೊಡುತ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾನೆ. ಹಲ್ಲೆಲೂಯಾ. ಇದು ನಿಜವಾಗಿದೆ. ಹಲ್ಲೆಲೂಯಾ. ದೇವರು ಈ ಭಾನುವಾರ ನಮ್ಮ ಕುಟುಂಬದಲ್ಲಿ ದೇವರು ಸಾಕ್ಷಿ ಮಾಡಿರೋದು. ಹಲ್ಲೆಲೂಯಾ. ದೇವರು ನುಡಿದಿರುವುದನ್ನು ಅದು ನೆರವೇರುತ್ತದೆ. ಹಲ್ಲೆಲೂಯಾ. ಆತನು ನಿಮಗೇನಾದರೂ ಹೇಳಿದರೆ ಅದನ್ನು 100% ನೆರವೇರುತ್ತದೆ. ಯಾಕಂದರೆ ದೇವರ ವಾಕ್ಯ ಹೇಳುತ್ತದೆ, ತಡವಾದರೂ ಕಾದಿರು, ಅದು ಬಂದೇ ಬರುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಅವತ್ತು ಮಧ್ಯಾಹ್ನ ಸಹ ಬಂದು ನಮ್ಮ ಶಾರೋನ್ ಫ್ರೆಂಡ್ ಸೈಕಲ್ ಆಟ ಆಡುವಾಗ ಅವರಿಬ್ಬರು ನಾನು ವಾಕ್ಯ ಓದುವಾಗ ನನ್ನ ಬಳಿಗೆ ಬಂದರು. ನಾವು ಇಲ್ಲೇ ಆಟ ಆಡುತ್ತೇವೆ ಅಂದರು. ನಮ್ಮ ಶಾರೋನ್ಗೆ ಏನಾಯಿತು, ಸ್ವಲ್ಪ ನಿರಾಸೆ ಆಗಿತ್ತು, ಇವಾಗ ಆಕಿನ ಹತ್ರ ಸೈಕಲ್ ಇದೆ, ನನ್ನ ಹತ್ರ ಇಲ್ಲ ಅಂತೇಳಿ. ಹಲ್ಲೆಲೂಯಾ. ಆದರೆ ಭಯಪಡಬೇಡಿರಿ, ದೇವರ ವಾಕ್ಯ ಹೇಳುತ್ತದೆ, ದೇವರನ್ನು ನೋಡುವವರ ಮುಖ ಯಾವತ್ತೂ ಲಜ್ಜೆಗೆಡುವುದಿಲ್ಲ. ಅವರು ನನ್ನನ್ನು ಹೇಳಿ ಹೊರಗಡೆನೇ ಹೋಗಿದ್ದಾರೆ, ದೇವರು ಆ ಸೈಕಲ್ ನಮ್ಮ ಮನೆ ಹತ್ರನೇ ಬರುವಂತೆ ದೇವರು ಕೃಪೆ ತೋರಿಸಿದ್ದಾರೆ. ಹಲ್ಲೆಲೂಯಾ. ಕಳೆದೋಗಿರುವುದು ಎಲ್ಲವನ್ನು ದೇವರು ಹಿಂತಿರುಗಿ ಕೊಡುವುದಕ್ಕಾಗಿ ಆತನು ಸರ್ವಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆತನು ಸರ್ವಶಕ್ತನಾಗಿದ್ದಾನೆ. ಒಂದು ವೇಳೆ ಈ ಲೋಕದಲ್ಲಿ ಸೃಷ್ಟಿ ಮಾಡಿರುವ ಆ ಸೈಕಲ್ಗೆ ನಿಮ್ಮ ವಸ್ತುಗಳನ್ನೇ ದೇವರು ಎಷ್ಟೊಂದು ಪ್ರೀತಿ ಮಾಡ್ತಾನಾದರೆ, ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾನೆ ನೋಡ್ಕೊಳ್ಳಿ. ನಿಮ್ಮನ್ನು ತನ್ನ ಕೈಯಿಂದ ಆತನು ಪ್ರೀತಿ ಮಾಡಿರೋದು. ಹಲ್ಲೆಲೂಯಾ. ನಿಮ್ಮನ್ನು ಆತನು ತನ್ನ ಕೈಯಿಂದ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿರೋದು. ಹಲ್ಲೆಲೂಯಾ. ನಮ್ಮನ್ನು ಜೇನು ಮಣ್ಣಿನಿಂದ ಸೃಷ್ಟಿ ಮಾಡಿರೋದು. ಹಲ್ಲೆಲೂಯಾ. ಆತನು ಈ ಲೋಕದಲ್ಲಿ ಎಲ್ಲವನ್ನು ಮಾಡೋದಕ್ಕಾಗಿ, ಇದು ಹೀಗೆ ಆಗಲಂದ್ರೂ ಅದು ಆಗಿದೆ, ಇದು ಮರ ಆಗಲಂದ್ರೆ ಮರ ಆಗಿದೆ, ಸಮುದ್ರ ಆಗಲಂದ್ರೂ ಸಮುದ್ರ ಆಗಿದೆ, ಇದು ಆಕಾಶ ಉಂಟಾಗಲಂದ್ರೆ ಆಕಾಶ ಉಂಟಾಗಿದೆ, ಇದು ಪ್ರಾಣಿಗಳನ್ನು ಆಗಲಂದ್ರೆ ಪ್ರಾಣಿಗಳನ್ನು ಉಂಟಾಗಿದ್ದಾವೆ. ಆದರೆ ಮನುಷ್ಯನು ರೆಡಿ ಮಾಡೋದು
ಮಾಡೋದಕ್ಕೋಸ್ಕರ ಮಾತ್ರ ದೇವರು ಬೊಗ್ಗಿದನು. ಹಲ್ಲೆಲೂಯ. ಇಲ್ಲದಿದ್ದರೆ ಎಲ್ಲವನ್ನು ನುಡಿದಿದನು, ಎಲ್ಲವನ್ನು ಆತನು ನಿಂತುಕೊಂಡು ನುಡಿದಿದನು. ಇದು ಹೀಗೆ ಆಗ್ಲಂದ್ರೆ ಅದು ಹಾಗೆ ಆಗಿತ್ತು, ಇದು ಮರ ಆಗ್ಲಂದ್ರೆ ಮರ ಆಗಿತ್ತು, ಪ್ರಾಣಿ ಆಗ್ಲಂದ್ರೆ ಪ್ರಾಣಿ ಆಗಿತ್ತು. ಹಲ್ಲೆಲೂಯ. ಇದು ಮರುಭೂಮಿ ಆಗ್ಲಂದ್ರೆ ಮರುಭೂಮಿ ಆಗಿತ್ತು, ಇದು ಸಮುದ್ರ ಆಗ್ಲಂದ್ರೆ ಸಮುದ್ರ ಆಗಿತ್ತು. ಆದರೆ ನಿನ್ನನ್ನು ನನ್ನನ್ನು ಸೃಷ್ಟಿ ಮಾಡೋದಕ್ಕೋಸ್ಕರ ದೇವರು ಬಗ್ಗಿ ಸೃಷ್ಟಿ ಮಾಡಿದನು, ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದನು. ಹಲ್ಲೆಲೂಯ. ನಿನ್ನನ್ನು ನನ್ನನ್ನು ದೇವರು ಈ ಲೋಕದಲ್ಲಿ ಯಾವುದಕ್ಕೂ ಅಷ್ಟು ಪ್ರೀತಿ ಮಾಡೋದಿಲ್ಲ. ಅಷ್ಟು ಪ್ರೀತಿ ದೇವರು ನಿಮ್ಮನ್ನು ಮಾಡುತ್ತಾನೆ. ದೇವರು ನಿಮ್ಮನ್ನು ಮರೆತು ಹೋಗುವನಲ್ಲ, ಆತನು ನಿಮ್ಮ ಸಂಗಡಿದ್ದಾನೆ. ವಾಕ್ಯ ಹೇಳ್ತದಲ್ಲ, ನಾನು ನಿನ್ನ ಸಂಗಡಿದೆ. ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಇರುವೆನೆಂದು ದೇವರು ಹೇಳಿದನಲ್ಲ. ನಿನ್ನ ಜೊತೆ ದೇವರಿದ್ದಾನೆ, ನೀನು ಭಯಪಡಬೇಡ. ನೀನು ಒಂಟಿಯಾಗಿದೆ ಎಂದು ಯಾವತ್ತೂ ಯೋಚನೆ ಮಾಡಬೇಡ. ನಿನ್ನನ್ನು ಸೃಷ್ಟಿ ಮಾಡಿರುವ ಕರ್ತನು ನಿನ್ನ ಸಂಗಡ ಇದ್ದಾನೆ. ಹಲ್ಲೆಲೂಯ. ನಿನ್ನನ್ನು ಯಾವತ್ತು ಆತನು, ನೀನು ಹೇಗೆ ಇದ್ದರೂ ಸರಿ, ಆತನು ನಿನ್ನನ್ನು ಮರೆತು ಹೋಗುವವನು ಅಲ್ಲ. ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತದೆ, ನಾನು ನಿನ್ನ ಬಳಿಗೆ ಬರುತ್ತೇನೆಂದು ವಾಕ್ಯ ಹೇಳುತ್ತದೆ. ಆತನು ನಿನ್ನ ಬಳಿಗೆ ಬಂದು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ, ನಿನಗೆ ಆಶೀರ್ವಾದ ನಿಧಿಯಾಗಿ ಮಾಡುತ್ತಾನೆ. ನೀನು ಭಯಪಡಬೇಡ. ಯಾವುದೇ ಇಕ್ಕಟ್ಟಾಗಿದ್ದರೂ ಅದಕ್ಕೆ ನೋಡಬೇಡ. ನೀನು ಕ್ರಿಸ್ತನ ಶಿಲುಬೆಯನ್ನು ನೋಡು, ವಾಕ್ಯವನ್ನು ನೀನು ಧ್ಯಾನಿಸು, ಆಗ ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ದೇವರು ನಿನ್ನ ಸಂಗಡ ಇದ್ದು ನಿನಗೆ ನಡೆಸಿಕೊಂಡು ಹೋಗಲೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೆನ್.